ತಿಗ್ನೆಗಳ ಕಾಟ ಬೇಜಾನ್ ಆಗ್ಬಿಟ್ಟಿದೆ. ಉಜ್ರಿ ಹೊರಿಡಲ್ವಾ ಹಂಗಿಟ್ಟಿದೀನಿ ಬಟ್ಟೆಗಳನ್ನ. ಗೊತ್ತಾಗ್ತಾ ಇದೆಯಾ? ಈ ರೀತಿ ಗೂಡುಗಳು ಕಟ್ಬಿಟ್ಟಿದೆ. ಅದನ್ನ ನೋಡ್ತಾ ಇದ್ರೆ ಇರಿಟೇಟ್ ಆಗ್ತಾ ಇದೆ ಆಕ್ಚುಲಿ. ಅಮ್ಮ ಅವ್ರು ಇಳ್ಕೊಳ್ತಾ ಇದಾರೆ ಮೇಲಕ್ಕೆ. ಎಲ್ಲ ನಾನು ಓನ್ ಬ್ಯಾಂಗಲ್ಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ವಾಕಿಂಗ್ ಬಂದಿದ್ವಿ. ಇವತ್ತಿಂದ ರೆಗ್ಯುಲರ್ ಆಗಿ ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ. ಲೈಕ್ ವಾಕಿಂಗು, ಮತ್ತೆ ಅದಾದ್ಮೇಲೆ ಯಾವ ರೀತಿ ಫುಡ್ಡು, ಮತ್ತೆ ಡೈಲಿ ವ್ಲಾಗ್ ರೊಟೀನ್ಸು, ಮದುವೆದು ಅದು ಇದು ಎಲ್ಲ ಮುಗೀತು. ಸೊ ಇವಾಗ ಫುಲ್ಲು ವರ್ಕೌಟ್ ಇದೆ ಗೈಸ್. ನನ್ನ ಜೊತೆಲಿ ಹಂಗೆ ಈ ಕಡೆ ಹಿಂದೆ ತಿರುಗಿ ನೀವು ಮೂವರು ನನ್ನ ಜೊತೆಲಿ ಈ ಮೂವರು ಬಂದಿದ್ದಾರೆ ಗೈಸ್. ಅವ್ರು ಮೂವರು ಸಣ್ಣನೇ ಇದ್ದಾರೆ. ಅದು ಏಂತಕ್ಕೆ ಬರ್ತಾ ಇದಾರೆ ಗೊತ್ತಿಲ್ಲ, ಬಟ್ ನನಗೆ ಕಂಪ್ನಿ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಜೊತೆಲಿ ಕರ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ. ಸೊ ಹಿಂಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ ಹೋಗೋಣ. ಗೈಸ್, ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯ್ತು. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಕಾಫಿ ಇಡ್ತಾ ಇದ್ದೀನಿ. ಸೊ ನೈಟ್ ಎಲ್ಲಾನು ಸರಿಯಾಗಿ ನಿದ್ದೆ ಇಲ್ಲ ಗೈಸ್. ಯಾಕಂದ್ರೆ ನಮ್ ರೂಮಲ್ಲಿ ತಿಗ್ನೆಗಳು ಬಿದ್ದೋಗಿದೆ. ಹೆಂಗ್ ಬಿತ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಫುಲ್ಲು ಪಾಪುಗೆ ರಾತ್ರಿ ಏನೋ ಕಚ್ಚು ತರ ಆಗ್ತಿತ್ತು. ಉಜ್ಕೊಳ್ತಾನೆ ಇದ್ದ, ಏನ್ ಹಿಂಗುಜ್ತಾ ಇದ್ದಾರೆ ಅಂತ ಬಿಟ್ಟು ನೋಡಿದ್ರೆ ಅದೇ ತಿಗ್ನೆ ಇತ್ತು. ಆಮೇಲೆ ನಾವು ಚೆಕ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಬರೀ ಒಂದಿಲ್ಲ, ಅಲ್ಲಿ ಗೂಡುಗಳು ಕಟ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ರೂಮ್ ಎಲ್ಲ ಸ್ವಲ್ಪ ಫುಲ್ಲು ಕ್ಲೀನ್ ಮಾಡ್ಬೇಕು. ಇವತ್ತು ಸಿಕ್ಕಾಪಟ್ಟೆ ಟೈರ್ಡ್ ಆಗುತ್ತೆ ಅಂತ ಗೊತ್ತಾಗಿದೆ ಗೈಸ್. ಸೊ ಅದಕ್ಕೆ ನೆನೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಏನಾದ್ರು ಪ್ರಿಪೇರ್ ಮಾಡ್ಬಿಟ್ಟು ತಿನ್ಬಿಟ್ಟು ಆಮೇಲೆ ಆ ರೂಮ್ ಕ್ಲೀನ್ ಮಾಡೋ ಕೆಲಸ ಎಲ್ಲ ಹಿಡಿಬೇಕು ಫಸ್ಟ್. ಯಾಕಂದ್ರೆ ಅದು ತಿಗ್ನೆಗಳಿದೆ ಅಂದ್ರೆ ಕಚ್ತಾನೆ ಇರುತ್ತೆ. ಎಸ್ಪೆಷಲಿ ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಪಾಪನಿಬ್ರು ಸರಿಯಾಗಿ ಕಚ್ ಹಾಕಿದೆ. ಸೊ ಅದಕ್ಕೆ ನೆನೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದ್ಮೇಲೆ ಈ ಕೆಲಸನ ಶುರು ಹಚ್ಕೋಬೇಕು ಗೈಸ್. ಬನ್ನಿ ತೋರಿಸ್ತೀನಿ ಯಾವ ರೀತಿ ಬಿದ್ದಿದೆ ಅಂತ. ಇದೇ ರೀತಿ ಅಲ್ಲಲ್ಲಿ ಇದೆ. ಒಂದೊಂದನ್ನ ಸಾಯಿಸ್ಬಿಟ್ಟಿದೀವಿ. ಬೆಡ್ ಮೇಲೆಲ್ಲ ಇತ್ತು. ಆಮೇಲೆ ರಾತ್ರಿ ಕರ್ಕೊಂಡೋಗಿ ನಮ್ಮ ಪಾಪುನ ನಮ್ಮ ಅತ್ತೆ ರೂಮಲ್ಲಿ ಮಲಗಿಸಿದ್ವಿ. ಇಲ್ಲೆಲ್ಲನೂ ಗೂಡು ಕಟ್ಟಿದಂಗೆ ಆಗೋಗಿದೆ ಗೈಸ್. ಆದರೂ ನನ್ನ ಹಸ್ಬೆಂಡ್ ಫುಲ್ಲು ಅಲ್ಲೆಲ್ಲನೂ ಇದು ಮಾಡಿದ್ರು. ಅಲ್ಲೆಲ್ಲ ಗೂಡು ಕಟ್ಟಿದೆ ನೋಡಿ. ಅಲ್ಲೆಲ್ಲನೂ ಸ್ಪ್ರೇ ಮಾಡಿದ್ರು. ಹೋಗಿದೆ ಅಂದ್ಕೊಂಡಿದ್ರೆ ಯಾವುದೂ ಹೋಗಿಲ್ಲ ಅದು. ಆಮೇಲೆ ಇಲ್ಲಿ ಬಟ್ಟೆಗಳ ಮೇಲೆ ನೋಡಿ ಈ ರೀತಿ ಇತ್ತು. ಏನಿದು ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ನೋಡ್ತೀನಿ ನೋಡಿ. ಇದು ಇನ್ನೊಂದೇನೆಂದರೆ ರಾತ್ರಿ ಹೊತ್ತು ಕಾಣಿಸುತ್ತೆ ಗೈಸ್, ಬೆಳಗ್ಗೆ ಹೊತ್ತು ಅಷ್ಟೊಂದು ಕಾಣಿಸಲ್ಲ. ಸೊ ಅದಕ್ಕೆ ನಮಗೂ ಗೊತ್ತಾಗಲಿಲ್ಲ. ಬೆಳಗ್ಗೆ ಹೊತ್ತೇನು ಕಾಣಿಸ್ಲಿಲ್ಲ ಅಲ್ವಾ, ಅದಕ್ಕೇ. ಬಟ್ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆಯಾ? ಈ ರೀತಿ ಗೂಡುಗಳು ಕಟ್ಬಿಟ್ಟಿದೆ ಎಲ್ಲ ಕಡೆನೂ. ಫಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು, ಇಲ್ಲ ಅಂದರೆ ಫುಲ್ಲು ರೂಮೆಲ್ಲ ಹಾಳಾಗಿ ಹೋಗುತ್ತೆ. ನೋಡಿದ್ರಲ್ವಾ, ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡೋ ಕೆಲಸ ಗೈಸ್. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ತಲೆ ಕೆಟ್ಟ ಕೆರೆ ಹಿಡಿಯುತ್ತೆ. ಇವತ್ತು ಎನಿವೆ ಸ್ಯಾಟರ್ಡೆ ಮತ್ತೆ ನಾಳೆ ಸಂಡೇ ಇರೋದ್ರಿಂದ 2 ದಿನ ಸ್ವಲ್ಪ ಸಗ್ರಿಗೇಟ್ ಮಾಡ್ಕೋಬಹುದು. ನೋಡೋಣ ಏನ್ ಮಾಡ್ತೀವಿ ಏನು ಅಂತ ಶೇರ್ ಮಾಡ್ಕೊಳ್ತೀನಿ ಗೈಸ್. ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಇವತ್ತಿನ ನಮ್ಮ ಕಷ್ಟಗಳನ್ನ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡು ಹೋಗ್ತೀವಿ. ಕಾಫಿ ಕ್ರೇವಿಂಗ್ಸ್ನ ಕಡಿಮೆ ಮಾಡ್ಕೊಳಕ್ಕಾಗಲ್ಲ ಗೈಸ್. ಸೊ ಅದಕ್ಕೆ ನಾನು ಯಾವಾಗಲೂ ಒಂದು ಸ್ವಲ್ಪ ತಗೊಳ್ತೀನಿ. ಯಾಕೆಂದರೆ ಇಷ್ಟು ಕುಡಿದ್ರೆ ಸಾಕು ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ತಗೊಳ್ತೀನಿ. ಇದು ನನ್ನ ಹಸ್ಬೆಂಡ್ಗೆ. ಆಮೇಲೆ ಪಾಪುಗೂ ಕೂಡ ಹಾಲು ಕಾಯಿಸಿ ಇಟ್ಟಿದ್ದೀನಿ. ಇದು ನಮ್ಮ ನಾಯಿಗೆ. ಸೊ ಬನ್ನಿ ಗೈಸ್, ಇವಾಗ ಕಾಫಿ ಕುಡಿಯೋಣ. ಗೈಸ್, ಬ್ಲಿಂಕಿಟಿಂದ ಇಡ್ಲಿ ಮತ್ತು ದೋಸೆ ಬ್ಯಾಟ್ರನ್ನು ಆರ್ಡ್ರ್ ಮಾಡಿದ್ದೆ. ಸೊ ಅದಾದಮೇಲೆ ರೋಸ್ಮೆರಿ ಲೀವ್ಸು. ಇದು ಏನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಗೈಸ್. ಲಾಸ್ಟ್ ಟೈಮ್ ಸ್ವಲ್ಪ ಕೊಟ್ಟಿದ್ದರು, ಈ ಸಲ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ. 13 ರೂಪೀಸ್ ಏನೋ ಅಷ್ಟೇ ಅದು. ಆಮೇಲೆ ಪನ್ನೀರು, ಆಮೇಲೆ ಚಿಲ್ಲಿ, ಇಷ್ಟೇ ಗೈಸ್. ಇಡ್ಲಿ ಮತ್ತು ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಯಾವ ರೀತಿ ಬರುತ್ತೋ ಇಡ್ಲಿ ನೋಡಬೇಕು. ಯಾವಾಗಲೂ ಮನೇಲಿ ಇಡ್ಲಿಗೆ ಅಂತ ಹೇಳಿಬಿಟ್ಟು ನೆನೆಸ್ದಾಗೆಲ್ಲ ಇಡ್ಲಿನೇ ಚೆನ್ನಾಗಿ ಬರೋಲ್ಲ ನಮ್ಮ ಮನೆಯಲ್ಲಿ. ನಾನು ತುಂಬ ಸಲ ಏನೇನೋ ಯೋಚನೆ ಮಾಡಿದ್ದೀನಿ. ಮೋಸ್ಟ್ಲಿ ನಾನು ನೆನೆಸೋದು ಸರಿ ಇಲ್ವೇನೋ, ಇಲ್ಲಾಂದರೆ ಇಡ್ಲಿ ಪಾತ್ರೆ ಸರಿ ಇಲ್ವೇನೋ, ಏನೇನೋ ಯೋಚನೆ ಮಾಡಿದ್ದೀನಿ ಗೈಸ್. ಬಟ್ ಆದರೆ ಅದು ಏನೂ ಅಲ್ಲ. ಇಡ್ಲಿ ಬ್ಯಾಟ್ರನ್ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಈ ಇಡ್ಲಿ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು. ತುಂಬ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಟೇಸ್ಟ್ ಕೂಡ ಅಷ್ಟೇ. ಸೊ ಯಾರಿಗಾದ್ರೂ ಬೇಕು ಅಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಯಾರ ಮನೇಲಿ ಇಡ್ಲಿಗಳೆಲ್ಲ ಪ್ರಾಪರಾಗಿ ಬರಲ್ಲ ಅಂತ ಕಂಪ್ಲೇಂಟ್ಸ್ ಇರುತ್ತಲ್ವ, ಅಂಥವ್ರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಗೈಸ್.
ಚಟ್ನಿ ಕೂಡ ಆಗಿದೆ. ಸೊ ಫಸ್ಟ್ ಟೈಮ್ ನಮ್ಮ ಮನೇಲಿ ಇಷ್ಟು ಸ್ಮೂತ್ ಆಗಿ ಇಡ್ಲಿ ಬಂದಿರೋದು ಗೈಸ್. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಸ್ಪಾಂಜಿಯಾಗಿ ಬಂದಿದೆ. ನನ್ ನಿಜವಾಗ್ಲೂ ಇಡ್ಲಿ ಮಾಡಕ್ ಬರ್ತಾ ಇರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಕರೆಕ್ಟ್ ಆಗಿ ಇಡ್ಲಿ ಮಾಡಿರೋದು, ಸಾಫ್ಟ್ ಆಗಿ ಬಂದಿರೋದು. ಅಂದ್ರೆ ಯಾಕಂದ್ರೆ ಇರೋ ಜನ ಒಪ್ಕೋಬೇಕಲ್ವಾ, ಅದಕ್ಕೆ. ನನಗೆ ಆಕ್ಚುಲಿ ನಮ್ಮ ಮನೇಲಿ ಇಡ್ಲಿ ಮಾಡ್ಬೇಕಂದ್ರೆ ನನ್ನ ಹಸ್ಬೆಂಡ್ಗಂತೂ ಇಷ್ಟನೇ ಆಗಲ್ಲ. ಇಡ್ಲಿ ಅಂದ್ರೆ ಸಾಕು, ಅವರು ಏನ್ ಫುಲ್ ಗಟ್ಟಿ ಇರುತ್ತೆ, ಬೇಡ ಬಿಡು ಅಂತ ಹೇಳ್ಬಿಡ್ತಾರೆ. ಸೊ ದೋಸೆ ಅಂದ್ರೆ ಮಾಡ್ತೀವಿ ಚೆನ್ನಾಗಿ, ದೋಸೆ ಚೆನ್ನಾಗಿ ಬರುತ್ತೆ, ಬಟ್ ಇಡ್ಲಿ ಚೆನ್ನಾಗೇ ಬರ್ತಾ ಇರ್ಲಿಲ್ಲ. ಫಸ್ಟ್ ಟೈಮ್ ಇಡ್ಲಿ ಕೂಡ ಸೂಪರ್ ಆಗಿ ಬಂದಿದೆ, ಚಟ್ನಿ ಕೂಡ ಆಗಿದೆ. ಸೊ ಇವಾಗ ಮಜ್ಜಿಗೆ ಮತ್ತೆ ರೈಸ್ಗೆ ಇಟ್ಟಿದ್ದೀನಿ, ಯಾಕಂದ್ರೆ ಮಧ್ಯಾಹ್ನಕ್ಕೂ ಕೂಡ ಒಟ್ಟಿಗೆ ಮಾಡ್ಬಿಡ್ತೀನಿ. ಇನ್ನ ಕ್ಲೀನ್ ಮಾಡಕ್ ಶುರು ಮಾಡಿದ್ರೆ ಮಾಡಕ್ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ. ಸೊ ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿದೆಲ್ಲ ಆಯ್ತು, ಇನ್ನ ತಿನ್ಬಿಟ್ಟು ಕೆಲಸ ಶುರು ಮಾಡ್ಬೇಕು. ಸೊ ಇವತ್ತು ಎಷ್ಟೊತ್ತಾಗೋದೋ ಗೊತ್ತಿಲ್ಲ, ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಅದನ್ನ ನೋಡ್ತಾ ಇದ್ರೆ ಇರಿಟೇಟ್ ಆಗ್ತಾ ಇದೆ ಆಕ್ಚುಲಿ. ಸೊ ಬನ್ನಿ ಏನೇನಾಗುತ್ತೋ ನೋಡೋಣ. ನನ್ನ ಫೇಸ್ ಸ್ವಲ್ಪ ಸಣ್ಣ ಆಗ್ತಾ ಇದೆ ಗೈಸ್. ನಾನು ಅಡಿಗೆ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನ್ನ ಮಗ ಇಲ್ಲಿ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ. ಏನಿದು ಪ್ರದ್ಯುತ್? ಏನದು? ಎರೇಸರ್ ನೀನ್ ಮನೇಲಿ ಮಾಡ್ತಾ ಇದೀಯಾ? ಹೆಂಗ್ ಮಾಡ್ದೆ? ಹ್ಮ್ 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 ಫಸ್ಟ್ ನೀರು, ಆಮೇಲೆ ಪೇಸ್ಟ್, ಆಮೇಲೆ ಶಾಂಪೂ, ಆಮೇಲೆ ಶಾರ್ಪ್ನರ್, ಪೆನ್ಸಿಲ್ ಶಾರ್ಪ್ ಮಾಡಿ ಹಾಕಿರೋದು ಒಟ್ಟು. ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾ? ಯಾರು ಹೇಳಿದ್ ನಿನಗಿದು? ಏನ್ ವಿಡಿಯೋ ನೋಡ್ದೆ? ಅದಕ್ಕೆ ಇವಾಗ ನೀನ್ ಟ್ರೈ ಮಾಡ್ತಾ ಇದೀಯಾ? ಬಾ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇವಾಗ ರೂಮ್ ಕ್ಲೀನಿಂಗ್ ಇಳ್ದಿದ್ದೀವಿ. ಬಿಫೋರ್ ನೋಡಿ ಇದೆಲ್ಲ ಈ ರೀತಿ ಇದೆ, ಆಮೇಲೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಫಸ್ಟ್ ನೋಡಿ ಬೆಡ್ ಮೇಲೆಲ್ಲನೂ ನೆನ್ನೆ ಕಾಣಿಸ್ತಲ್ವ, ಸೊ ಅದಕ್ಕೆ ಬೆಡ್ ಎಲ್ಲನೂ ವ್ಯಾಕ್ಯೂಮ್ ಮಾಡಿಬಿಡ್ತಾ ಇದ್ದಾರೆ, ಯಾಕಂದರೆ ಸ್ವಲ್ಪ ಇಲ್ಲೇ ವ್ಯಾಕ್ಯೂಮಲ್ಲಿ ಬಂದುಬಿಡ್ಲಿ ಅಂತ. ಅದಾದಮೇಲೆ ಎಲ್ಲ ಎತ್ಕೊಂಡೋಗಿ ಮೇಲೆ ಹಾಕಬೇಕು. ಬನ್ನಿ ಏನಾಗುತ್ತೆ ಅಂತ ನೋಡೋಣ. ತಿಗಣೆಗಳಿಗೆ ಔಷಧಿ ನಾವು ಮನೆಯಲ್ಲೇ ಮಾಡಿದ್ದೀವಿ. ಜಸ್ಟ್ ಗ್ಲಾಸ್ ಕ್ಲೀನರ್ದು ಸ್ಪ್ರೇ ಬರುತ್ತಲ್ವ, ಅದರಲ್ಲಿ ಡಿಟರ್ಜೆಂಟ್ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಲ್ವ, ಆ ಲಿಕ್ವಿಡ್ ಹಾಕ್ಬಿಟ್ಟು ಡೆಟಾಲ್ ಹಾಕಿದ್ದಾರೆ ಅಷ್ಟೇ. ಬೇಕಾದ್ರೆ ನೀವು ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸತ್ತಿಲ್ಲ, ಬದುಕಿದೆ. ಅದು ಉಲ್ಟಾ ಹಾಕೊಂಡ್ರೆ ಸತ್ತೋದಂಗೆ ಹೋಗ್ತಾ ಇದೆ. ಅದು ಎರಡು ಐತೆ, ಮೂರಿದಾವೆ, ಇನ್ನೊಂದಿಲ್ಲ, ಅಲ್ಲೇ ಇದೆ ನೋಡಿ. ಫುಲ್ಲು ನೋಡಿ ಈ ರೀತಿ ಮಂಚ ಎಲ್ಲ ಸಪ್ರೇಟ್ ಮಾಡಿಬಿಟ್ಟಿದ್ದೀವಿ. ಡೈಲಿ ವ್ಯಾಕ್ಯೂಮ್ ಥರ ಹಾಕೊಂಡ್ರು ಕೂಡ ಎಷ್ಟು ಧೂಳಿರುತ್ತೆ ನೋಡಿ ಮಂಚದ ಕೆಳಗಡೆ. ಇದನ್ನು ಸಾಗಿಸ್ಬೇಕು. ಮೇಯ್ನ್ ಇದರಲ್ಲಿರೋ ಬಟ್ಟೆಗಳೆಲ್ಲ ಖಾಲಿ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ನಾನು ನಿಮಗೆ ತೋರಿಸಿದ್ನಲ್ವಾ ಬೆಳಗ್ಗೆ ಬಟ್ಟೆಗಳಲ್ಲಿ ಹೇಗಿದೆ ಅಂತ. ಸೊ ಅದನ್ನೆಲ್ಲ ತೆಗಿಬೇಕು ಇವಾಗ. ಹೆಂಗಿದೆ ನೋಡಿ, ಇದೆಲ್ಲ ಯೂಸ್ ಮಾಡ್ದಿರೋ ಬಟ್ಟೆಗಳು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯೂಸ್ ಮಾಡಲ್ಲ ಅಲ್ವಾ, ಎಲ್ಲಿಗಾರು ಕೊಟ್ಬಿಡೋಣ ಅಂತ. ಫಸ್ಟ್ ಇವಾಗ ಇದೆಲ್ಲ ಕೊಟ್ಟು ಹೆಂಗೆ ಮೇಲಕ್ಕೆ ಸಾಗಿಸ್ತಾ ಇದ್ದೀವಿ ಅಂತ ತೋರಿಸ್ತೀನಿ ರೀ. ಸೆಕೆಂಡ್ ಫ್ಲೋರ್ವರೆಗೂ ಹತ್ತಕ್ಕಾಗಲ್ಲ ಅಂತ ಬಿಟ್ಟು ಈ ಥರ ಮೇಲಿಂದ ಒಂದು ಬಕೆಟ್ ಕಟ್ಬಿಟ್ಟು ಕೆಳಗಡೆ ಬಕೆಟಲ್ಲೆಲ್ಲ ಬಟ್ಟೆಗಳನ್ನ ಹಾಕಿ ನಾನು ಕೊಡ್ತಾ ಇದ್ದೀನಿ. ನಮ್ಮ ಮಾವ ಅವರು ಮೇಲೆ ಹೇಳ್ಕೊಳ್ತಾ ಇದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ ನಮಗೂ ಸ್ವಲ್ಪ ಈಸಿ ಆಗುತ್ತಲ್ವಾ, ಅದಕ್ಕೋಸ್ಕರ ಗೈಸ್. ಇಲ್ಲಿ ಗುಂಡ ಕೂಡ ಹೆಲ್ಪ್ ಮಾಡಕ್ಕೆ ಬಂದಿದ್ದ. ನಮ್ಮ ಪುಟಾಣಿ ಕೂಡ ಹೆಲ್ಪ್ ಮಾಡ್ತಾವ ನಮಗೆ. ಸಿಕ್ಕಾಪಟ್ಟೆ ಕಷ್ಟ ಗೈಸ್ ಈ ಕೆಲಸ. ಈ ತರ ಆಗೋದ್ರೆ ನಿಜವಾಗ್ಲೂ ಹಿಂಸೆ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಒಂದು ಬಟ್ಟೆ ಬಿಡ್ದಿರ ಎಲ್ಲ ಬಟ್ಟೆ ಎತ್ಕೊಂಡು ಹೋಗ್ಬೇಕು. ನಮ್ಮದ್ ನೋಡಿದ್ರೆ ಇಲ್ಲಿ ರಾಶಿ ಬಟ್ಟೆ ಇದೆ. ಲಾಸ್ಟ್ ಟೈಮ್ ಒಂದ್ಸಲ ಹಂಗೆ ಯಾರೋ ಒಬ್ರು ಟ್ಯೂಷನ್ ಹುಡುಗ ಹಾವು ನೋಡ್ಬಿಟ್ಟಿದೀನಿ ಅಂತಂದ್ರು ರೂಮಲ್ಲಿ. ಅವಾಗ ಸೇಮ್ ಹಿಂಗೆ ಡೀಪ್ ಕ್ಲೀನ್ ಮಾಡಿದ್ವಿ. ಮತ್ತೆ ಇವಾಗ ಅಗೇನ್ ಯಪ್ಪ ಹಿಂಸೆ ಅನಿಸ್ಬಿಡುತ್ತೆ ಈ ತರ ಆದ್ರೆ. ಯಾಕಂದ್ರೆ ಎಲ್ಲ ತೆಗಿಬೇಕು, ಒಂದು ಬಟ್ಟೆ ಬಿಡಿದ್ರೆ ಎಲ್ಲ ತೆಗಿಬೇಕು. ಸಾಕಾಗೋಗಿದೆ ಈಗ್ಲೇನೆ. ಯಾಕಂದ್ರೆ ಇದೆಲ್ಲ ಮಂಚ ಏನ್ ಸುಮ್ನೆ ತೂಕ ಇರುತ್ತಾ, ಸಿಕ್ಕಾಪಟ್ಟೆ ತೂಕ ಇದೆ. ಎಲ್ಲ ಎತ್ತಿದ ಅಷ್ಟೇ ಸಾಕಾಯ್ತು. ಸೊ ಇನ್ನು ಬಟ್ಟೆಗಳೆಲ್ಲ ಇದೆ, ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಇವಾಗ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡ್ವಿ. ಸೊ ನಮ್ ರೂಮ್ ಯಾವ ರೀತಿ ಇದೆ ಬನ್ನಿ, ಖಾಲಿ ಇದ್ದಾಗ ಎಷ್ಟ್ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ. ಏನ್ ಫಜೀತಿ ಇದೆಲ್ಲಾನು ಅನ್ಸ್ಬಿಟ್ಟಿದೆ ನೋಡಿ ಗೈಸ್. ಎಲ್ಲ ಸಂದುಗಳಲ್ಲೇನೆ ಸೇರ್ಕೊಂಡಿರೋದು ಇದು ಜಾಸ್ತಿ. ಸೊ ರೂಮ್ ಎಲ್ಲ ನೋಡಿ ಎಲ್ಲ ಫುಲ್ ಖಾಲಿ ಮಾಡಾಕ್ಬಿಟ್ಟಿದೀವಿ. ಬಟ್ಟೆಗಳೆಲ್ಲ ಏನೂ ಇಲ್ಲ. ಇಲ್ಲಿ ಮಂಚ ಇತ್ತಲ್ವಾ, ಮಂಚನ
ಬೇಡ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಮಾವ ರೂಮಲ್ಲೇ ಹಾಕ್ಬಿಡೋಣ ಅಂತ ಅನ್ಕೊಂಡಿದ್ದು. ಆಲ್ಮೋಸ್ಟ್ ಈ ಇಯರ್ ಅಲ್ಲೇ ನಾವು 3 times ಕ್ಲೀನ್ ಮಾಡಿದೀವಿ ರೂಮ್ನ, ಬಟ್ ಸ್ಟಿಲ್ ಇದೇ ತರ ಆಗ್ತದೆ. ಅದಕ್ಕೆ ಬೇಡ ಮಂಚ ತಗೊಂಡೋಗಿ ನಮ್ಮ ಮಾವ ರೂಮಲ್ಲಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಮೇಲೆ ಅದು ತುಂಬಾ ತೂಕ ಇದೆ, ಅದನ್ನ ಪದೇ ಪದೇ ತೆಗಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಅನ್ಕೊಂಡಿದೀವಿ. ಸದ್ಯಕ್ಕೆ ಇವರು ಸ್ಪ್ರೇ ಮಾಡ್ತಾ ಇರ್ತಾರೆ. ಬಿಸಿಲು ಬರ್ತೈತೆ, ಮಳೆ ಬರೋ ತರನು ಇದೆ. ಅದಕ್ಕೆ ಮಳೆ ಬರೋ ತರ ಇದೆ ಅಂತ ಹೇಳಿದ್ರು. ಅದಕ್ಕೆ ಬಟ್ಟೆಗೆಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ಹೋಗಿ ಎತ್ತಿಡ್ಬೇಕು. ಮಳೆ ಬಂದ್ಬಿಟ್ರೆ ಒಂದೇ ಸರಿ ಎಲ್ಲಾ ಬಟ್ಟೆಗಳು ನೆಂದೋಗುತ್ತೆ. ಅದ್ರಲ್ಲಿ ಆಕ್ಚುಲಿ ಮೂವರ್ದು ಹೊಸ ಬಟ್ಟೆಗಳು ಇದಾವೆ, ಹಳೆ ಬಟ್ಟೆಗಳು ಇದಾವೆ. ಸೊ ಅದಕ್ಕೆ ಮೇಲೆ ಹೋಗ್ಬಿಟ್ಟು ಬಟ್ಟೆಗಳೆಲ್ಲ ಎತ್ತಿ ಹಾಕ್ಬೇಕು. ನನ್ನ ಹಸ್ಬೆಂಡ್ ವ್ಯಾಕ್ಯೂಮ್ ಎಲ್ಲ ವ್ಯಾಕ್ಯೂಮ್ ಹಾಕ್ತಾರೆ. ಅವ್ರು ವ್ಯಾಕ್ಯೂಮ್ ಹಾಕ್ಬಿಟ್ಟು ಎಲ್ಲ ಸ್ಪ್ರೇ ಮಾಡಿ ಬರ್ತಾರೆ. ಅಷ್ಟೊತ್ತಿಗೆ ನಾನು ಬೇರೆ ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ಫಸ್ಟ್ ಬಟ್ಟೆಗಳನ್ನೆಲ್ಲ ಎತ್ತಿಟ್ಬಿಡ್ಬೇಕು. ಇವುಗಳನ್ನೆಲ್ಲ ಬಿಸಾಕ್ಬಿಡ್ಬೇಕು. ಸುಮ್ನೆ ತುಂಬಿಸಿ ಇಟ್ಬಿಟ್ಟಿದೀನಿ ಈಗ ರೂಮಲ್ಲಿ. ಇವಾಗ ಅನಿಸ್ತಿದೆ ಯಾಕಾದ್ರೂ ಇಷ್ಟೆಲ್ಲ ತಗೊಂಡು ಅಂತ ಹೇಳ್ಬಿಟ್ಟು. ನಮ್ಗೆ ಕುತ್ಕೊಳಕ್ ಬಿಡ್ವಿಲ್ಲ ಅಂದ್ರೆ ನೀನೊಬ್ಬ ಬುಜ್ಜಿ ಬಂದು ಆಕ್ಚುಲಿ ಇವನಿಂದನೇ ಗೈಸ್ ಜಾಸ್ತಿ ಅವನಿಗೂ ಅವ್ರ ಅಪ್ಪಗೆ ಇಬ್ರಿಗೇನೆ ಕಚ್ಚಿದ್ದು. ಸೊ ಅದಕ್ಕೇನೆ ಇಷ್ಟೊಂದೆಲ್ಲ ಕ್ಲೀನ್ ಮಾಡಕ್ ಹಿಡ್ದಿದ್ದು ಎಲ್ಲ. ನೋಡಿ ಈ ತರ ಕಾರ್ನರ್ಸ್ ಇರುತ್ತಲ್ಲ, ಅಂತ ಕಾರ್ನರ್ಸ್ ಅಲ್ಲೇ ಜಾಸ್ತಿ ಇರೋದವ. ಇಲ್ಲಿ ನೋಡಿ ಗೈಸ್, ಒಳ್ಳೆ ಈ ಗುಜ್ರಿ ಇಡಲ್ವಾ ಹಂಗಿಟ್ಟಿದೀನಿ ಬಟ್ಟೆಗಳನ್ನ. ನಮ್ಮ ಮೂವರ್ ಬಟ್ಟೆಗಳ ಇಷ್ಟಿದಾವೆ, ಅದು ಬರೀ ಕಬೋರ್ಡಲ್ಲಿ ಮಾತ್ರ. ಇನ್ನು ಬೇರೆ ಬೀರ್ವಲ್ಲಿರೋದು ಅದೆಲ್ಲ ತೆಗ್ದಿದ್ದೀನಿ ಅಂದ್ರೆ ಇದಕ್ಕೆ ಡಬಲ್ ಆಗುತ್ತೆ. ಯಪ್ಪ ದೇವ್ರೇ, ಇವಾಗ ಅನ್ನಿಸ್ತಿದೆ ಗೈಸ್ ಬಟ್ಟೆಗಳ ಸವಾಸನೆ ಬಿಟ್ಬಿಡ್ಬೇಕು ಇನ್ಮೇಲೆ ಅಂತ. ಸೂರ್ಯ ಕಣ್ಣು ಹೊಡಿತಾನೆ ಗೈಸ್, ಬಟ್ ಆದ್ರೂ ಕೂಡ ಇನ್ ಸ್ವಲ್ಪ ಹೊತ್ತಾದ್ರೆ ಮಳೆ ಬರೋ ತರ ಇದೆ. ಸೊ ಅದಕ್ಕೆ ನಮ್ಮ ಮಾವ ಒಂದ್ 3 ಗಂಟೆಲಿ ಕಟ್ಟಿಕ್ಬಿಡಮ್ಮ, ನಾಳೆ ನಾಡಿದ್ದೆಲ್ಲ ನಮ್ಮ ಮಾವ ಅದೇ ರೂಮಲ್ಲಿ ಇರ್ತಾರೆ. ಸೊ ಅದಕ್ಕೇನೆ ನಾನು ಮಲ್ಕೊಂಡು ಸ್ವಲ್ಪ ಹಂಗೇನೆ ಇದ್ ಮಾಡ್ಕೊಳ್ತೀನಿ ಅಂತ ಅಂದ್ರು. ಅದಕ್ಕೆ ಕಟ್ಟಿಕ್ ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಯಾಕಂದ್ರೆ ಮಳೆ ಬಂದಾಗ ಪಾಪ ಅವ್ರ ಕೈದು ಸಡನ್ ಆಗಿ ಎತ್ತಕ್ಕಾಗಲ್ಲ. ಸೊ ಅದಕ್ಕೇನೆ ಸಾಕಾಗೋಗಿದೆ ಗೈಸ್ ಇವತ್ತು. ಸೀರಿಯಸ್ಲಿ ಇವತ್ತು ಫಸ್ಟ್ ಟೈಮ್ ಅನ್ನಿಸ್ತಿದೆ ನಾನು ಏಂತಕ್ಕಾದ್ರೂ ಇಷ್ಟೊಂದು ಐಟಮ್ಸ್ ತೆಗ್ದಿಡ್ತಾ ಇದೀನೋ ಅಂತ ಹೇಳ್ಬಿಟ್ಟು. ನಾನು ಇಷ್ಟು ದಿನ ನೋಡಿಲ್ಲ ಗೈಸ್. ನಮ್ಮ ಬಿಲ್ಡಿಂಗ್ ಮೇಲೆ ಇಂದ ನಿಂತ್ಕೊಂಡು ನೋಡಿದ್ರೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಬೇರೆ ಕಾಣಿಸುತ್ತೆ ಇಲ್ಲಿ. ಇಷ್ಟು ದಿನ ಅದನ್ನ ಅಬ್ಸರ್ವ್ ಮಾಡಿಲ್ಲ. ಇಲ್ಲಿ ತೋರಿಸ್ತೀನಿ. ಅಲ್ಲಿ ನೋಡಿ ಸಿಟಿಗಳಲ್ಲಿ ಕಾಣಿಸಲ್ವಾ, ಹಂಗ ಅಪಾರ್ಟ್ಮೆಂಟ್ ಆಗ್ಬಿಟ್ಟಿದೆ ಅಲ್ಲಿ. ನನಗೆ ಗೊತ್ತಿಲ್ಲ ಅಲ್ಲೊಂದು ಅಪಾರ್ಟ್ಮೆಂಟ್ ಆಗಿದೆ ಅಂತ. ನೋಡಿ ಅಲ್ಲಿ ಇವಾಗ 6:15 ಆಗಿದೆ. ಸೊ ಇವಾಗ ಎಲ್ಲಾ ಕೆಲಸಗಳು ಮುಗೀತು ಆಲ್ಮೋಸ್ಟ್. ಬಟ್ ಅಲ್ಲೇ ರೂಮಲ್ಲಿ ಎಲ್ಲಾನು ಏನು ಸೆಗ್ರಿಗೇಟ್ ಮಾಡಿಲ್ಲ, ಬಟ್ಟೆಗಳೆಲ್ಲ ಮೇಲೆನೆ ಇಟ್ಬಿಟ್ಟಿದೆ. ಇವಾಗ ಫಸ್ಟ್ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಬಟ್ ಒಂದ್ಸಲ ಮನೆಯೆಲ್ಲ ಒರೆಸ್ಬಿಟ್ಟಿದೀನಿ. ಇವತ್ತು ನೈಟ್ ಏನಾದ್ರು ಮತ್ತೆ ಓಡಾಡ್ತಾ ಇದೆ ಅಂದ್ರೆ ಸ್ಪ್ರೇ ಮತ್ತೆ ಹೊಡಿಬೇಕಾಗುತ್ತೆ. ಉಸಿರು ಏನಂತಾರೆ, ಬೆನ್ನು ಕೂಡ ನೋವು ಬಂದ್ಬಿಟ್ಟಿದೆ ಗೈಸ್ ಇವತ್ತು. ಸೊ ಅದಾದ್ಮೇಲೆ ಇನ್ನ ಮೇಲೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಬಟ್ಟೆ ಎತ್ಕೊಂಡ್ಬಂದು ಫಸ್ಟ್ ಸ್ನಾನ ಮಾಡ್ಕೊಬಿಟ್ಟು ಟ್ಯೂಷನ್ ಇದೆ, ಟ್ಯೂಷನ್ ತಗೊಳ್ತಾ ಇದೀನಿ ಅಲ್ವಾ. ಸೊ ಹುಡುಗರು ಕೂಡ ಬಂದಿದ್ದಾರೆ. ಒಂದು 1/2 hour ಪಾಪ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಕೆಲವೊಂದ್ಸಲ. ಸೊ ಅದಕ್ಕೆ ಇನ್ನ ಹೋಗ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಗೈಸ್. ಇಲ್ಲಿ ತೋರಿಸ್ತೀನಿ ಯಾವ ತರ ಮಾಡಿದೀವಿ ಎಲ್ಲಾನು ಅಂತ ಹೇಳಿ. ರೂಮಲ್ಲಿ ಇದು ಏನಿದೆಯೋ ಅದನ್ನ ಸ್ವಲ್ಪ ಮುಂದೆ ಜರುಗಿಸಿ ಇಟ್ಟಿದ್ದೀವಿ ಅಷ್ಟೇ ಜಸ್ಟ್. ಸೊ ಇಲ್ಲೆಲ್ಲಾನು ಇನ್ನು ಆ್ಯಕ್ಚುಲಿ ಮೇಯ್ನ್ ಜಾಸ್ತಿ ಇದರಲ್ಲೂ ಮಂಚದಲ್ಲಿ ತಿಗ್ನೆಗಳು ಜಾಸ್ತಿ ಇದ್ದಿದ್ದು. ಸೊ ಅದಕ್ಕೆ ಎಲ್ಲಿ ಬ್ಲ್ಯಾಕಾಗಿ ಕಾಣಿಸಿದ್ರು ಕೂಡ ಭಯ ಆಗ್ತದೆ ನನಗೆ. ಆಮೇಲೆ ಇದು ಡ್ರೆಸ್ಸಿಂಗ್ ಟೇಬಲ್ಲು ಆ ಕಡೆ ಇಡಬೇಕು ಆ್ಯಕ್ಚುಲಿ ಅಲ್ಲಿ. ಸೊ ನನ್ನ ಬ್ಯಾಂಗಲ್ ಕಲೆಕ್ಷನ್ ನೋಡಿ ಗೈಸ್, ಇದೆಲ್ಲ ನನ್ನ ಓನ್ ಬ್ಯಾಂಗಲ್ಸ್. ಸೇಲ್ಗೆ ಇಟ್ಟಿರೋ ಸಪ್ರೇಟಾಗಿರುತ್ತೆ, ಇದೆಲ್ಲ ನಂದು ಓನು. ಈ ಬ್ಯಾಂಗಲ್ಸ್ ಇಷ್ಟು ನನ್ನ ತಮ್ಮ ಚಾರ್ಮಿನಲ್ಲಿಂದ ತೊಗೊಂಡು ಬಂದು ಕೊಟ್ಟಿದ್ದು. ಇದು ನನ್ನ ನಾಮಕರಣ ಬ್ಯಾಂಗಲ್ಸ್, ನಮ್ಮ ಪಾಪು ನಾಮಕರಣ ಬ್ಯಾಂಗಲ್ಸ್. ಇದು ಎಲ್ಲನೂ ಮೀಶೋ ಬ್ಯಾಂಗಲ್ಸ್ ಹಾಕಲೇ ಇಲ್ಲ, ಹಂಗೆ ಇದ್ಬಿಟ್ಟಿದೆ. ಯಾವಾಗಾದರೂ ರೇರಾಗಿ ಹಾಕ್ತೀನಿ ಅಷ್ಟೇ. ಸೊ ನೋಡಿ ಇಷ್ಟೇ ಟಯರ್ಡ್ ಆಗೋಗಿದ್ದೀನಿ ಗೊತ್ತಾ. ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ಅತ್ತೆಯವ್ರು ಕಾಫಿ ಇಟ್ಟಿದ್ರು. ಸೊ ಸ್ನಾನ ಮಾಡ್ಕೊಂಡು ಬಂದು ನಾನು ಟ್ಯೂಷನ್ ಹೇಳ್ಕೊಟ್ಕೊಂಡೆ ಇದ್ದೆ. ಹಾಗೆ ಪೂಜೆ ಎಲ್ಲ ಮಾಡಿಬಿಟ್ಟೆ ಬಂದೆ. ಒಂಥರ ದೀಪ ಹಚ್ಚಿದ್ರೆ ಏನೋ ಒಂಥರ ಸಮಾಧಾನ ಅಲ್ವಾ, ಅದಕ್ಕೋಸ್ಕರ ದೀಪ ಎಲ್ಲ ಹಚ್ಬಿಟ್ಟು ಬಂದು ಟ್ಯೂಷನ್ ಹೇಳ್ಕೊಡೋದನ್ನು ಕಂಟಿನ್ಯೂ ಮಾಡಿದೆ. ಸೊ ಅದಾದಮೇಲೆ ಇವತ್ತು ಇಷ್ಟನ್ನೇ ಈ ಒಂದು ವ್ಲಾಗ್ನ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ಇದು ತುಂಬ ಲಾಂಗ್ ಆಯಿತು. ಆ್ಯಂಡ್ ನಿಮ್ಮ ಯಾರಿಗಾದರೂ ತಿಗ್ನೆಗಳನ್ನ ಹೆಂಗೆ ಹೋಗಿಸೋದು ಅಂತ ಟಿಪ್ಸ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ವ್ಲಾಗ್ನ ಆ್ಯಕ್ಚುಲಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ಸ್ಟಿಲ್ ಇನ್ನೂ ತಿಗ್ನೆಗಳಿದ್ದಾವೆ, ಅಲ್ಲಲ್ಲಿ ಒಂದೊಂದಿದೆ. ಸೊ ಅದಕ್ಕೆ ನಿಮ್ಗೇನಾದರೂ ಐಡಿಯಾ ಗೊತ್ತಿದ್ರೆ ಟಿಪ್ಸ್ ಗೊತ್ತಿದ್ರೆ ಹೇಳಿ ಗೈಸ್, ಅದನ್ನು ಫಾಲೋ ಮಾಡ್ತೀವಿ. ಸದ್ಯಕ್ಕೆ ಇವಾಗ ಗುಡ್ ನೈಟ್, ಟೇಕ್ ಕೇರ್ ಗೈಸ್, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.